ಹಾಯ್ ಎವ್ರಿವಾನ್, ನಾನು ಪೂರ್ಣಿಮಾ. ನಮ್ಮ ಅಡುಗೆ ನಿಮ್ಮ ರುಚಿಗೆ ಸ್ವಾಗತ. ತುಂಬ ಬಿಸಿಲಿರುವಂತಹ ಟೈಮಲ್ಲಿ ಹೊರಗಡೆ ಸಿಗುವಂತಹ ಬಾಟಲ್ ಜ್ಯೂಸ್ಗಳನ್ನು ಕುಡಿದುಕೊಂಡು ದೇಹವನ್ನು ತಂಪಾಗಿಡಲಿಕ್ಕೆ ಪ್ರಯತ್ನ ಪಡ್ತೇವೆ. ಆದರೆ ಮನೆಯಲ್ಲಿ ಸಿಗುವಂತಹ ಹಲವಾರು ರೀತಿಯ ಒಂದು ಪದಾರ್ಥಗಳನ್ನು ಉಪಯೋಗಿಸಿಕೊಂಡು ನಾವು ದೇಹವನ್ನು ಕೂಲಾಗಿ ಇಟ್ಕೊಳ್ಬಹುದು. ಬನ್ನಿ, ಇವತ್ತು ನಾನು ನಿಮಗೆ ಸೋರೆಕಾಯಿ ಪಾಯಸ ಮಾಡುವ ವಿಧಾನವನ್ನು ತೋರಿಸ್ತಾ ಇದ್ದೀನಿ. ತುಂಬ ಈಸಿಯಾಗಿ ಹಾಗೆಯೇ ತುಂಬ ರುಚಿಯಾಗಿ ಮಾಡ್ಕೊಳ್ಬಹುದು. ದೇಹಕ್ಕೆ ತುಂಬ ತಂಪು ಕೂಡ ಇದು. ನೀವಿನ್ನು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಲಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಪಕ್ಕದಲ್ಲಿರುವ ನೋಟಿಫಿಕೇಶನ್ ಬೆಲ್ ಕೂಡ ಕ್ಲಿಕ್ ಮಾಡ್ಕೊಳ್ಳಿ. ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ. ಮೊದಲಿಗೆ ಇದಕ್ಕೆ ನಾನು ತುಂಬ ಎಳೆಯದಾಗಿರುವಂತಹ ಒಂದು ಮೀಡಿಯಂ ಸೈಜ್ ಇರುವಂತಹ ಸೋರೆಕಾಯಿ ತಗೊಂಡಿದ್ದೇನೆ. ಇದು ಬಲಿತಿರಬಾರ್ದು, ಎಳೆಯದಾಗಿರಬೇಕು. ಸೈಜ್ ನೋಡಿ, ಈ ರೀತಿ ಕೈಯಲ್ಲಿ ಹಿಡಿದು ನೋಡಿದರೆ ನೋಡಿ ಇಷ್ಟು ದೊಡ್ಡದಿದೆ. ನಮಗೆ ಇದರಲ್ಲಿ ಫುಲ್ ಬೇಡ, ಅರ್ಧ ಮಾತ್ರ ಸಾಕು. ಅರ್ಧ ಭಾಗದಷ್ಟು ಇದರಲ್ಲಿ ನಾನು ಕಟ್ ಮಾಡ್ಕೊಳ್ತಾ ಇದ್ದೀನಿ. ನೋಡಿ, ಇದನ್ನೀಗ ಈ ರೀತಿ ತೆಳುವಾಗಿ ಸಿಪ್ಪೆ ಎಲ್ಲ ತೆಗಿಬೇಕು. ಇದೇ ತರ ಎಲ್ಲ ಸಿಪ್ಪೆಯನ್ನ ತೆಗೆದು ತೋರಿಸ್ತೀನಿ. ಸಿಪ್ಪೆ ಎಲ್ಲ ತೆಗೆದಾದ್ಮೇಲೆ ನೀರಲ್ಲಿ ಅದನ್ನ ಚೆನ್ನಾಗಿ ತೊಳೆದ್ಬಿಟ್ಟು ಈ ರೀತಿ ತುರಿಯುವ ಮಣೆಯಲ್ಲಿ ಸಣ್ಣದಾಗಿ ತುರಿಬೇಕು. ಈ ರೀತಿ ಸಪೂರಕ್ಕೆ ಇದು ಶಾವಿಗೆ ರೀತಿ ಬರುತ್ತೆ ನೋಡಿ, ಈ ತರ. ಇದರಲ್ಲಿ ಸಣ್ಣ ಸಣ್ಣ ಬೀಜಗಳು ಇರಬಹುದು. ತುಂಬಾ ಎಳೆಯ ಬೀಜಗಳಾಗಿರೋದ್ರಿಂದ ಅದನ್ನ ತೆಗೆಯುವಂತಹ ಅವಶ್ಯಕತೆ ಇರೋದಿಲ್ಲ, ಹಾಗೇನೆ ನೀವು ತುರಿಯಬಹುದು. ಇದರಲ್ಲಿ ಕೂಡ ಸಣ್ಣ ಬೀಜಗಳಿದೆ. ಇದು ತುಂಬಾ ಎಳೆದಾಗಿರೋದ್ರಿಂದ ಚೆನ್ನಾಗಿ ಬೇಯುತ್ತೆ ಇದು. ಸೋರೆಕಾಯಿ ತುರಿದಾದ್ಮೇಲೆ ಇದರಲ್ಲಿ 1 ಕಪ್ನಷ್ಟು ಆಗಿದೆ. ನಂತರ ಒಂದು ದಪ್ಪ ತಳದ ಪಾತ್ರೆಯನ್ನು ಒಲೆಯ ಮೇಲಿಟ್ಟು ಅದಕ್ಕೆ 2 ಸ್ಪೂನ್ನಷ್ಟು ತುಪ್ಪ ಹಾಕೊಳ್ತಾ ಇದ್ದೀನಿ. ತುಪ್ಪ ಬೇಕಾದ್ರೆ ಕಮ್ಮಿ ಕೂಡ ಹಾಕೋಬಹುದು. ತುರಿದಿರುವಂತಹ ಸೋರೆಕಾಯಿಯನ್ನು ಇದಕ್ಕೆ ಸೇರಿಸ್ತಾ ಇದ್ದೀನಿ. ಇದನ್ನು ಕೇವಲ 1 ನಿಮಿಷ ಈ ರೀತಿ ಮಾಡ್ಕೊಳ್ಳಿ. ಸ್ವಲ್ಪ ಅದರ ಹಸಿ ಸ್ಮೆಲ್ ಹೋಗುತ್ತೆ, ಜಾಸ್ತಿ ಏನು ಬೇಡ. ಕೇವಲ 1 ನಿಮಿಷ ನೀವು ಈ ರೀತಿ ಮಾಡಿಕೊಂಡ್ರೆ ಸಾಕು. ಸ್ವಲ್ಪ ಇದರ ಹಸಿ ಸ್ಮೆಲ್ ಎಲ್ಲ ಹೋಗಿದೆ. ಈಗ ಇದಕ್ಕೆ ಬಿಸಿ ನೀರನ್ನು ಸೇರಿಸ್ಕೊಳ್ಳೋಣ. ನಾನು ಇದರಲ್ಲಿ 2 ಲೋಟದಷ್ಟು ಬಿಸಿ ನೀರನ್ನು ಸೇರಿಸ್ಕೊಳ್ತಾ ಇದ್ದೀನಿ. ನಂತರ ಚೆನ್ನಾಗಿ ಕಲಸ್ಬಿಟ್ಟು ಇದು ಚೆನ್ನಾಗಿ ಒಂದು ಕುದಿ ಬರಲಿ, ಆಮೇಲೆ ಮುಚ್ಚಳ ಇಟ್ಟು ಬೇಯಿಸ್ಕೊಳ್ಳೋಣ. ಈಗ ನೋಡಿ, ಚೆನ್ನಾಗಿ ಇದು ಕುದಿ ಬರ್ತಾ ಇದೆ. ಈಗ ಇದರ ಮುಚ್ಚಳವನ್ನಿಟ್ಟು 10 ನಿಮಿಷ ನಿಧಾನ ಉರಿಯಲ್ಲಿ ಬೇಯಿಸ್ಕೊಳ್ಳಿ. ಫಸ್ಟ್ ಹೈ ಫ್ಲೇಮ್ನಲ್ಲಿಟ್ಟು ಆಮೇಲೆ ನಿಧಾನ ಉರಿಯಲ್ಲಿ 10 ನಿಮಿಷ ಬೇಯಿಸ್ಕೊಳ್ಳಿ. 10 ನಿಮಿಷಕ್ಕೆಲ್ಲ ಚೆನ್ನಾಗಿ ಬೆಂದ್ಬಿಡುತ್ತೆ. ಆಮೇಲೆ ಸ್ವಲ್ಪ ತೆಂಗಿನ ತುರಿಯನ್ನು ತುರಿದು ಇಟ್ಕೊಂಡಿದ್ದೇನೆ. ಈ ರೀತಿ ಒಂದು ಸಣ್ಣ ಗಡಿಯಷ್ಟು ಉಪಯೋಗಿಸ್ಕೊಂಡಿದ್ದೇನೆ. ಇದನ್ನ ಕಪ್ಪಳತೆಯಲ್ಲಿ ಹೇಳೋದಾದ್ರೆ ಒಂದು 3/4 ಕಪ್ನಷ್ಟು ತೆಂಗಿನ ತುರಿ ಇದೆ. ಈಗ ಇದನ್ನ ಮಿಕ್ಸಿ ಜಾರಿಗೆ ಹಾಕೊಳ್ತಾ ಇದ್ದೀನಿ. ನಂತರ 4 ಟೀ ಚಮಚದಷ್ಟು ಬೆಳ್ತಕ್ಕಿಯನ್ನ ಸುಮಾರು 1 ಗಂಟೆಗಳ ಕಾಲ ನೀರಿನಲ್ಲಿ ನೆನೆ ಹಾಕಿಟ್ಕೊಂಡಿದ್ದೇನೆ. ನೀವು ಕಮ್ಮಿ ಅಂದ್ರೆ ಒಂದು ಅರ್ಧ ಗಂಟೆ ನೆನೆಸಬಹುದು. ರುಬ್ಬೋದಕ್ಕೆ ಈಸಿ ಆಗುತ್ತೆ, ಸ್ವಲ್ಪ ಜಾಸ್ತಿ ನೆನೆಸಿಕೊಂಡ್ರೆ ಅಷ್ಟೇ. ಇದನ್ನು ತೆಂಗಿನ ತುರಿ ಜೊತೆ ಸೇರಿಸ್ಕೊಳ್ತಾ ಇದ್ದೀನಿ. ಆಮೇಲೆ ಇದಕ್ಕೆ ಸ್ವಲ್ಪ ಬಿಸಿ ನೀರನ್ನು ಹಾಕಿ ನುಣ್ಣಗೆ ರುಬ್ಕೊಳ್ತಾ ಇದ್ದೀನಿ. ಈ ರೀತಿ ನುಣ್ಣಗೆ ಇದು ರುಬ್ಬಿ ಆಗಿದೆ ನೋಡಿ. ಈಗ ಇದನ್ನ ಸೋಸ್ಕೊಳ್ಬೇಕು. ತೆಂಗಿನ ತುರಿಯ ಒಂದು ಏನು ಹೇಳ್ತಾರೆ ಚರಟ ಇರುತ್ತಲ್ವಾ, ಅದನ್ನು ನಾವು ತೆಗಿಬೇಕು. ಅದಕ್ಕೋಸ್ಕರ ಸೋಸ್ಕೊಳ್ತಾ ಇರೋದು. ನೀವು ಇದನ್ನು ಸಪರೇಟ್ ಆಗಿ ಕೂಡ ರುಬ್ಬಿಕೊಳ್ಬಹುದು. ಫಸ್ಟ್ ತೆಂಗಿನಕಾಯಿಯ ಹಾಲು ತೆಗೆದ್ಬಿಟ್ಟು ಆಮೇಲೆ ಅಕ್ಕಿಯನ್ನು ಕೂಡ ನುಣ್ಣಗೆ ರುಬ್ಬಿ ಪೇಸ್ಟ್ ಮಾಡ್ಕೊಳ್ಬಹುದು. ಈಗ ಒಂದ್ಸರ್ತಿ ಸೋಸಿ ಆದ್ಮೇಲೆ ಇನ್ನೊಂದು ಸರ್ತಿ ಅದಕ್ಕೆ ಸ್ವಲ್ಪ ನೀರು ಹಾಕಿ 2ನೇ ಸರ್ತಿ ಅದನ್ನ ಸೋಸ್ಕೊಳ್ತಾ ಇದ್ದೀನಿ. ಇದು ಒಂದೇ ಸಲಕ್ಕೆ ಆಗ್ಬಿಡುತ್ತೆ, 2 ಕೆಲಸ ಇರೋದಿಲ್ಲ. ಸ್ವಲ್ಪ ಬೇಗ ಆಗುತ್ತೆ, ಅದಕ್ಕೋಸ್ಕರ ಒಟ್ಟಿಗೆ ಹಾಕಿ ಮಾಡ್ತಾ ಇದ್ದೀನಿ. ಇದರಲ್ಲಿ ಒಟ್ಟಿಗೆ ಎಷ್ಟು ಅಂದ್ರೆ ಒಂದು 2ರಿಂದ 3 ಗ್ಲಾಸ್ನಷ್ಟು ಬೇಕಾಗುತ್ತೆ. 2 ಅಷ್ಟೇ ನೀರು ಹಾಕಿಬಿಟ್ಟು ನೀವು ತೆಳ್ಳಗೆ ಮಾಡ್ಕೊಳ್ಬಹುದು. ಆಮೇಲೆ ಬೇಕಾದ್ರೆ ವಾಪಸ್ ಇದಕ್ಕೆ ನೀರು ಹಾಕಿ ಸ್ವಲ್ಪ ಇನ್ನು ಕೂಡ ತೆಳ್ಳಗೆ ಬೇಕಾದ್ರೆ ಮಾಡ್ಕೊಳ್ಬಹುದು. ಈಗ ಸೋರೆಕಾಯಿ ಬೆಂದಿದೆಯಾ ಇಲ್ವಾ ಅಂತ ನೋಡೋಣ. ಚೆನ್ನಾಗಿ ಬೆಂದಿದೆ ಇದೀಗ ನೋಡಿ, ನೀರು ಇಷ್ಟಿದೆ ಈಗಾಗಲೇ ಇದರಲ್ಲಿ. ಈ ನೀರನ್ನ ನೋಡಿಕೊಂಡು ನೀವು ತೆಂಗಿನಕಾಯಿ ಮತ್ತು ಅಕ್ಕಿಯ ಒಂದು ಹದ ಕರೆಕ್ಟ್ ಆಗಿ ನೋಡಿಕೊಂಡು ಹಾಕೋಬಹುದು. ಚೆನ್ನಾಗಿ ಬೆಂದಿದೆ. ಈಗ ಇದಕ್ಕೆ ನಾನು ಸ್ವಲ್ಪ ಉಪ್ಪು ಹಾಕೊಳ್ತಾ ಇದ್ದೀನಿ. ಉಪ್ಪು ನೋಡಿಕೊಂಡು ಹಾಕಿ. ಈಗ ಸ್ವಲ್ಪ ಹಾಕಿದ್ದೀನಿ ನಾನು. ನಂತರ 3/4 ಕಪ್ನಷ್ಟು ಬೆಲ್ಲ ಹಾಕೊಂಡಿದ್ದೀನಿ. ಬೆಲ್ಲವನ್ನು ನೀವು ಕಸ ಇದ್ರೆ ಸ್ವಲ್ಪ ಅದಕ್ಕೆ ನೀರು ಹಾಕಿ ಕುದಿಸ್ಬಿಟ್ಟು ಶೋಧಿಸಿ ಹಾಕೊಳ್ಬಹುದು. ನಾನು ಹಾಗೇನೆ ಹಾಕೊಂಡಿದ್ದೀನಿ, ಬೆಲ್ಲ ಕ್ಲೀನ್ ಆಗಿತ್ತು ಅದಕ್ಕೋಸ್ಕರ.
ಈಗ ಇದು ಒಂದು ಕುದಿ ಬರಲಿ, ಚೆನ್ನಾಗಿ ಒಂದು ಕುದಿ ಬಂದಾಗ ಬೇರೆ ಪದಾರ್ಥಗಳನ್ನು ಸೇರಿಸ್ಕೊಳ್ಳೋಣ. ಚೆನ್ನಾಗಿ ಒಂದು ಕುದಿ ಬರ್ತಾ ಇದೆ. ಈಗ ಇದಕ್ಕೆ ಕಾಯಿ ಹಾಲಿನ ಮಿಶ್ರಣವನ್ನು ಸೇರಿಸ್ಕೊಳ್ಳೋಣ. ಕಾಯಿ ಹಾಲನ್ನು ಸೇರಿಸೋದಕ್ಕಿಂತ ಮುಂಚೆ ಅದನ್ನ ಒಂದ್ಸರ್ತಿ ಚೆನ್ನಾಗಿ ಕಲಕಬೇಕು, ಯಾಕೆಂದ್ರೆ ಇದರಲ್ಲಿ ಅಕ್ಕಿ ಪೇಸ್ಟ್ ಇದೆಯಲ್ವಾ, ಅದಕ್ಕೋಸ್ಕರ. ಆಮೇಲೆ ಒಂದು ಕೈಯಲ್ಲಿ ಹಾಕ್ತಾ ಇನ್ನೊಂದು ಸೌಟಿಂದ ಈ ರೀತಿ ತಿರುಗಿಸ್ತಾ ಇರಬೇಕು. ಅಕ್ಕಿ ಪೇಸ್ಟ್ ಇರೋದ್ರಿಂದ ಅದು ಗಂಟಾಗೋ ಚಾನ್ಸಸ್ ಇರುತ್ತೆ, ಅದಕ್ಕೋಸ್ಕರ ಈ ರೀತಿ ತಿರುಗಿಸ್ತಾನೆ ಇರಿ. ಇನ್ನು 1 ಲೋಟದಷ್ಟು ಕಾಯಿ ಹಾಲಿನ ನೀರನ್ನೇ ಹಾಕೊಳ್ತಾ ಇದ್ದೀನಿ ಇಲ್ಲಿ. ನಂತರ ನಿಮಗೆ ಪಾಯಸದ ಹದ ಎಷ್ಟು ಬೇಕು ಅದನ್ನು ನೋಡಿಕೊಂಡು ನೀವು ನೀರು ಹೆಚ್ಚು ಕಮ್ಮಿ ಹಾಕ್ಕೊಳ್ಬಹುದು. ಈ ರೀತಿ ತಿರುಗಿಸ್ತಾ ಇದ್ದಾಗ ಅದು ಸ್ವಲ್ಪ ಸ್ವಲ್ಪ ಗಟ್ಟಿಯಾಗ್ತಾ ಬರುತ್ತೆ. ಅಕ್ಕಿ ಹಿಟ್ಟು ಇತ್ತಲ್ವಾ, ಆ ಕಾರಣದಿಂದ. ತುಂಬ ಏನು ಬೇಕಾಗಲ್ಲ, ಇನ್ನೊಂದು ಅರ್ಧ ಕಪ್ನಷ್ಟು ನೀರು ಬೇಕಾಗಬಹುದು ಇದಕ್ಕೆ. ನೋಡೋಣ, ಸ್ವಲ್ಪ ಕುದಿದಾಗ ಗೊತ್ತಾಗುತ್ತೆ. ಈಗ ಇದು ಒಂದು ಕುದಿ ಬರಬೇಕು. ಸ್ವಲ್ಪ ಉಪ್ಪು ಹಾಕೊಳ್ತಾ ಇದ್ದೀನಿ ರುಚಿ ನೋಡಿಕೊಂಡು. ಬೆಲ್ಲ ಕರೆಕ್ಟ್ ಆಗಿದೆ, ಎಷ್ಟು ಹಾಕೊಂಡಿದ್ದೀನಿ ಅದೇ ಬೆಲ್ಲ ಕರೆಕ್ಟ್ ಇದೆ. 3/4 ಕಪ್ನಷ್ಟು ಹಾಕಿದ್ದೀನಿ ಬೆಲ್ಲ. ನೋಡಿ, ಈಗ ಇದು ಕುದೀಲಿಕ್ಕೆ ಸ್ಟಾರ್ಟ್ ಆಯಿತು. ಸ್ವಲ್ಪ ದಪ್ಪ ಆಗಿದೆ, ಅರ್ಧ ಕಪ್ನಷ್ಟು ನೀರು ಹಾಕೊಳ್ತಾ ಇದ್ದೀನಿ. ಈಗ ಇದು ಒಂದು ಕುದಿ ಬಂದರೆ ಸಾಕು, ಜಾಸ್ತಿ ಏನು ಕುದಿಯೋದು ಬೇಡ. ತೆಂಗಿನಕಾಯಿ ಹಾಲಿನ ಮಿಶ್ರಣ ಹಾಕಿದ ಮೇಲೆ ಒಂದು ಕುದಿ ಬಂದರೆ ಸಾಕು, ಜಾಸ್ತಿ ಕುದಿಸೋದೇ ಬೇಡ ನೀವು. ನೋಡಿ, ಇದು ಕುದೀತಾ ಇದೆ, ಈಗ ಸರಿಯಾಗಿದೆ. ಈಗ ಇದಕ್ಕೆ ಕೊನೆಯದಾಗಿ ಏಲಕ್ಕಿ ಪುಡಿ ಹಾಕೊಳ್ತಾ ಇದ್ದೀನಿ. ಇದಕ್ಕೆ ನಾನು ದ್ರಾಕ್ಷಿ, ಗೋಡಂಬಿ ಅದು ಯಾವುದು ಕೂಡ ಸೇರಿಸ್ತಾ ಇಲ್ಲ. ನಿಮಗೆ ಬೇಕಾದರೆ ನೀವು ಹಾಕೋಬಹುದು. ಚೆನ್ನಾಗಿದು ಒಂದು ಕುದಿ ಬರ್ತಾ ಇದೆ, ಇಷ್ಟಾದರೆ ಸಾಕು. ಗ್ಯಾಸ್ ಆಫ್ ಮಾಡ್ತಾ ಇದ್ದೀನಿ. ಆದರೆ ಗ್ಯಾಸ್ ಆಫ್ ಮಾಡೋದಕ್ಕಿಂತ ಮುಂಚೆ 1 ಟೀ ಸ್ಪೂನ್ನಷ್ಟು ತುಪ್ಪ ಹಾಕೊಳ್ತಾ ಇದ್ದೀನಿ. ಇದಕ್ಕೆ ತುಪ್ಪ ಹಾಕಿ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ. ಇದು ಆಪ್ಷನಲ್, ಬೇಕಾದರೆ ಹಾಕೋಬಹುದು, ಇಲ್ಲಾಂದರೆ ಇಷ್ಟೇ ಸಾಕು. ಗೋಡಂಬಿ ದ್ರಾಕ್ಷಿನೂ ಹಾಗೇನೆ, ನಿಮಗೆ ಬೇಕಾದರೆ ಸೇರಿಸ್ಕೊಳ್ಳಿ, ಇಲ್ಲಾಂದರೆ ಇಷ್ಟೇ ಸಾಕು. ತುಂಬ ಸೂಪರ್ ಆಗಿರುತ್ತೆ, ದೇಹಕ್ಕೆ ತಂಪು ಕೂಡ. ಖಂಡಿತ ನೀವು ಇದನ್ನು ಮನೆಯಲ್ಲಿ ಟ್ರೈ ಮಾಡಿ. ತುಂಬ ಈಸಿಯಾಗಿ ಮಾಡ್ಕೊಳ್ಳುವಂತಹ ಸೋರೆಕಾಯಿ ಪಾಯಸ ಹೇಗಿತ್ತು ಅಂತ ನನಗೆ ಕಮೆಂಟಲ್ಲಿ ತಿಳಿಸಿ. ಈ ವಿಡಿಯೋ ಇಷ್ಟ ಆದರೆ ಒಂದು ಲೈಕ್ ಮಾಡಿ, ನಿಮ್ಮ ಪರಿಚಯದವರಿಗೆ ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಚಾನಲನ್ನು. ಥ್ಯಾಂಕ್ ಯು.